ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಆರ್ ಸಿ ಬಿ ವುಮೆನ್ಸ್ ತಂಡ 2025 WPL ಪ್ಲೇ ಆಫಿಂದ ಆಚೆ ಬಂದಿದ್ದಾರೆ. ಸೊ ಯು ಪಿ ವಾರಿಯರ್ಸ್ ಅವರು ತಾವು ಹೋಗೋದ್ರ ಜೊತೆಗೆ ಆರ್ ಸಿ ಬಿನೂ ಕೂಡ ತೊಗೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಸೂಪರ್ಬ್ ಆಗಿರೋವಂಥ ಒಂದು ಫಿನಿಶ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ಸ್ನೇಹ ರಾಣಾದ್ರು ಆಗಿರ್ಬೋದು, ರಿಚಾ ಘೋಷ್ ಒಂದೊಳ್ಳೆ ಟ್ರೈ ಮಾಡಿದ್ರು. ಬಟ್ ಆದರೆ ಅವರಿಂದ ಆ ಒಂದು ಏನು 2025 ಮಾರ್ಕ್ ಇದೆ, 2025 ಅಲ್ಲ 225 ಮಾರ್ಕ್ ಇದೆ, ಅದನ್ನು ಚೇಸ್ ಮಾಡಲಿಕ್ಕಾಗಲಿಲ್ಲ. 12 ರನ್ಗಳಿಂದ ಸೋತಿದ್ದಾರೆ. 225 ರನ್ಸ್ಗಳನ್ನ ಫಸ್ಟ್ ಬ್ಯಾಟಿಂಗಲ್ಲಿ, ಅಂದರೆ ಇವ್ರು ಆರ್ ಸಿ ಬಿ ಅವರು ಬೌಲಿಂಗಲ್ಲಿ ಬಿಟ್ಕೊಟ್ಟಿದ್ದಾರೆ 225 ರನ್ಗಳನ್ನು. ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಬೌಲಿಂಗು. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಫಸ್ಟ್ ಮ್ಯಾಚಲ್ಲಿ ಜಿ ವಿರುದ್ಧ ಇವ್ರು ಬೌಲಿಂಗ್ ನೋಡ್ತಾ ಇದ್ದರೆ ನಿಜವಾಗ್ಲೂ ಖರಾಬಾಗಿದೆ. ಸರಿ ಪಡಿಸ್ಕೊಳ್ಳೇಬೇಕು, ಇಲ್ಲ ಅಂತ ಟೂರ್ನಮೆಂಟಲ್ಲಿ ಇವ್ರಿಗೆ ಹೊಡೆತ ಬೀಳುತ್ತೆ ಅಂತ. ಅದೇ ರೀತಿಯಲ್ಲಿ ಅದೇ ಅವರ ಒಂದು ಕೆಟ್ಟ ಬೌಲಿಂಗೇ ಇವತ್ತು ಸೋಲಿಕ್ಕೆ ಕಾರಣ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬ್ಯಾಟಿಂಗಲ್ಲಿ ಡೀಸೆಂಟಾಗಿ ಮಾಡಿದ್ದಾರೆ. ಹಂಗೆ ನೋಡೋಕೋದ್ರೆ 213 ರನ್ ಹೊಡೆಯುವಂಥದ್ದು ಸಾಮಾನ್ಯ ಮಾತಲ್ಲ. ಬಟ್ 213 ಹೊಡೆದಿದ್ದಾರಲ್ಲ, ಅದು ಒಂದು ಒಳ್ಳೆಯ ವಿಚಾರನೇ ಬ್ಯಾಟಿಂಗಲ್ಲಿ ತೊಗೊಳಕೋದ್ರೆ. ಬಟ್ ಬೌಲಿಂಗ್ ಅಂದರೆ 225 ರನ್ಸ್ಗಳನ್ನ ಬಿಟ್ಕೊಟ್ಟಿರುವಂಥದ್ದು ನಿಜವಾಗಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಬೌಲಿಂಗು. ಯಾವ ಬೌಲರು ಕೂಡ ಒಂದು 8 ರನ್ 9 ರನ್ ಒಳಗಡೆಗೆ ಕಾಣಿಸ್ಲೇ ಇಲ್ಲ ನನಗೆ. ಇರೋದ್ರಲ್ಲಿ ಬೆಸ್ಟ್ ಅಂತ ತೊಗೊಳಕೋದ್ರೆ ಎಲಿಸೆ ಪೆರ್ರಿ ಅವರು. ಎಕನಾಮಿ ರೇಟ್ ಅಂದರೆ ಅವ್ರದ್ದು 8.8 ಇದೆ, 4 ಓವರಲ್ಲಿ ವಿಕೆಟ್ ಬಿದ್ದಿಲ್ಲ. ಅವ್ರನ್ನ ಬಿಟ್ಟರೆ ಇನ್ಯಾರೂ ಕೂಡ ಅಷ್ಟೇ 10 ಒಳಗಡೆಗೆ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಅಷ್ಟೇ 10 ಮೇಲೇ ಇದ್ದಾರೆ, ಕೆಲವರೆಲ್ಲ 14 ಇದೆ. ರೇಣುಕಾ ಸಿಂಗ್ ಅವ್ರು ನಮ್ಮ ಮೇನ್ ಬೌಲರು. ಅವರೇ ಒಂದು 11 ರನ್ ರೇಟಲ್ಲಿ ಎಕನಾಮಿನಲ್ಲಿ ಹೊಡೆಸ್ಕೊಂಡಿದ್ದಾರೆ ಅಂತಂದರೆ ಇನ್ನು ಉಳಿದಂಥ ಬೌಲರ್ಗಳ ಕತೆ ಏನು ಅಂತ ನೀವೇ ಆಲ್ರೆಡಿ ಯೋಚನೆ ಮಾಡಿ. ಕಿಮ್ ಗಿರ್ತವರು ಅಷ್ಟೇ 4 ಓವರ್ 42 ರನ್ನು. ಆ್ಯಂಡ್ ಹೊಸದಾಗಿ ತಂದಂತಹ ಶಾರ್ಲಿ ಡೇನ್ ಅವರು ಅವರು ಅಷ್ಟೇ 11.8. ಅವರೇ ಸೆಕೆಂಡ್ ಮ್ಯಾಕ್ಸಿಮಮ್ ರನ್ಗಳನ್ನ ಹೊಡೆಸ್ಕೊಂಡಿರುವಂಥದ್ದು. ಇಂಥ ಟೈಮಲ್ಲಿ 225 ರನ್ಸ್ಗಳನ್ನ ಕೊಟ್ಟಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಂಥ ಬೌಲಿಂಗಿಗೆ 225 ರನ್ ಹೈಯೆಸ್ಟ್ ರನ್ ಒಂದು ರೆಕಾರ್ಡ್ನ ಸೆಟ್ ಮಾಡ್ತಾರೆ ಯು ಪಿ ವಾರಿಯರ್ಸ್ ಅವರು. ಮ್ಯಾಕ್ಸಿಮಮ್ 223 ಇತ್ತು ಮುಂಚೆ ಡೆಲ್ಲಿ ಅವರು ಹೊಡೆದಿರುವಂಥದ್ದು. ಇವಾಗ ಆರ್ ಸಿ ಬಿ ಒಂದು ಬೌಲಿಂಗ್ ವಿರುದ್ಧನೇ 225 ರನ್ಗಳನ್ನ ಹೈಯೆಸ್ಟ್ ರೆಕಾರ್ಡ್ನ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಅವರ ಒಂದು ಬ್ಯಾಟಿಂಗಲ್ಲಿ ತೊಗೊಳಕ್ಕೆ ಹೋದರೆ ಜಾರ್ಜಿಯಾ ವಾಲ್ ಅವರು 99 ರನ್ನು. ಜಸ್ಟ್ 1 ರನ್ನಿಂದ ಅವರ ಒಂದು ಸೆಂಚುರಿ ಮಿಸ್ ಆಗುತ್ತೆ. ಆ್ಯಂಡ್ ಗ್ರೇಸ್ ಹ್ಯಾರಿಸು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಸಖತ್ತಾಗಿ ಆಡಿದ್ರು. ಬಟ್ ರನ್ಔಟ್ ಆದರೂ ಮಿಸ್ ಆಗಿ ಅವ್ರೇನಾರ ಇದ್ದಿದ್ದರೆ ಇನ್ನೂ ಚೂರು ಜಾಸ್ತಿನೇ ಹೋಗಿರೋದೇನೋ. ಆ್ಯಂಡ್ ಕಿರಣ್ ನವಾಗ್ರೆ ಕೂಡ ಅಷ್ಟೇ, ಅವರು ಕೂಡ ಸಖತ್ತಾಗಿ ಆಡಿದ್ರು. 46 ಇನ್ ಜಸ್ಟ್ 16 ಬಾಲಲ್ಲಿ. ಇನ್ನೆರಡು ಬಾಲ್ ಸಿಕ್ಕಿದ್ರೆ ಅವರು ಹಾಫ್ ಸೆಂಚುರಿ ಮಾಡ್ಕೊಂಡು ರೆಕಾರ್ಡ್ ಮಾಡಿರೋರು. ಆ್ಯಂಡ್ ಹೆನ್ರಿ ಕೂಡ ಅಷ್ಟೇ, ಚೆನ್ನೈ ಹೆನ್ರಿ ಕೂಡ ಅವರು ಡೀಸೆಂಟಾಗಿ ಬ್ಯಾಟಿಂಗ್ ಆಡಿದ್ರು. ಬಟ್ ಒಟ್ಟಿನಲ್ಲಿ ಅವರ ಒಂದು ಬ್ಯಾಟಿಂಗ್ ಟಾಪ್ ಒಂದು 3 ಬ್ಯಾಟ್ಸ್ಮನ್ಗಳೇನಿದ್ದಾರೆ ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಡಿದ್ರು. ಅದಕ್ಕೋಸ್ಕರನೇ 225 ರನ್ಗಳನ್ನು ಅವರು ಒಂದು ಬೋರ್ಡ್ ಮೇಲೆ ತೊಗೊಂಡು ಬರ್ತಾರೆ. ಆ್ಯಂಡ್ ನಾವು ಮೊದಲು ಹೇಳ್ದಂಗೆ ನಮ್ಮ ಒಂದು ಬೌಲಿಂಗ್ ಅಂತೂ ನಿಜವಾಗ್ಲೂ ಖರಾಬಾಗಿತ್ತು. ಮಾತಾಡದೇ ಇರೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಒಂದು ಚೇಸ್ನ ಬೆನ್ನೆಟ್ಟದಂತಹ ಆರ್ ಸಿ ಬಿ ತಂಡಕ್ಕೆ ಮೇಘನ ಅವರು ಒಳ್ಳೆ ಸ್ಟಾರ್ಟೇ ಕೊಟ್ಟರು 27 ಇನ್ 12 ಬಾಲಲ್ಲಿ. ಬೌಂಡ್ರೀಸ್ಗಳನ್ನ ಸಿಕ್ಸಸ್ಗಳನ್ನ ತುಂಬ ಚೆನ್ನಾಗಿ ತೊಗೊಂಡು ಬಂದರು. ಬಟ್ ಅಗೇನ್ ಸ್ಮೃತಿ ಮಂದಣ್ಣ ಅವರಂತೂ ದರಿದ್ರ ಒಂದು ಫಾರ್ಮು ಅವ್ರದ್ದು ಕಂಟಿನ್ಯೂ ಆಗ್ತಾನೇ ಇದೆ. ಯಾಕಂತಂದರೆ ಸ್ಟಾರ್ಟಿಂಗ್ ಒಂದು ಬೌಂಡ್ರಿಯನ್ನು ತುಂಬ ಚೆನ್ನಾಗೇ ಮಾಡಿದ್ರು. ಬಟ್ ಅದಾದಮೇಲೆ ಅದನ್ನು ಅವ್ರು ಕಾಪಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅಲ್ಲಿ ಹೆನ್ರಿ ಅವರ ಒಂದು ಬೌಲಿಂಗಲ್ಲಿ ಜಾರ್ಜಿಯಾ ವಾಲ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅವರೇ ಒಂದು ಈ ಸೀಸನ್ ಫೇಲ್ ಆಗಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳ್ತೀನಿ. ಒಂದು ಅವರ ಒಂದು ಕ್ಯಾಪ್ಟನ್ಸಿ, ಆ್ಯಂಡ್ ಇನ್ನೊಂದು ಏನಂತಂದರೆ ಅವರ ಒಂದು ಬ್ಯಾಟಿಂಗ್. ಎರಡರಲ್ಲೂ ಕೂಡ ನಿಜವಾಗ್ಲೂ ಫೇಲ್ ಆಗಿದ್ದಾರೆ. ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ. ಬಟ್ ನೆಕ್ಸ್ಟ್ ಬಂದಂತಹ ಎಲಿಸೆ ಪೆರ್ರಿ ಕೂಡ ಅಷ್ಟೇ. ಅವರು ಒಂದು ಸ್ವಲ್ಪ ಡೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ರು 28 ಇನ್ 15 ಬಾಲಲ್ಲಿ. ಬಟ್ ಅಂಜಲಿ ಶೆರ್ವನಿ ಅವರ ಒಂದು ಬೌಲಿಂಗ್ ಸಖತ್ತಾಗಿರೋವಂಥ ಬಾಲ್ ಅದು. ಸಖತ್ತಾಗಿ ಒಳಗಡೆ ಬಂತು. ಅಲ್ಲಿ ಬೋಲ್ಡ್ ಆಗ್ತಾರೆ. ಅದಾದಮೇಲೆ ಇನ್ನೇನು ಹೋಪ್ ಕಳ್ಕೊಂಡು ಬಿಟ್ಟಿದ್ವಿ. ಯಾಕಂತಂದರೆ ಮೇಘ್ನಾನು ಕೂಡ ಔಟ್ ಆಗ್ತಾರೆ 27 ರನ್ಗೆ. ಆ್ಯಂಡ್ ಎಲಿಸೆ ಪೆರ್ರಿ ಅವರು ಕೂಡ ಔಟ್ ಆಗ್ತಾರೆ. ಅದಾದಮೇಲೆ ಯಾರ ಮೇಲೂ ಹೋಪ್ ಇಲ್ಲ. ರಿಚಾ ಘೋಷ್ ಮೇಲೆ ಹೋಪ್ ಇಡಬೇಕು ಅಂದರೆ ಈ ಒಂದು ಸೀಸನಲ್ಲಿ ಒಂದು ಮ್ಯಾಚ್ ಬಿಟ್ಟರೆ ಅಂಥ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿಲ್ಲ. ಅವರು ಕೂಡ ಅವ್ರ ಮೇಲೂ ಕೂಡ ಒಂದು ನಂಬಿಕೆ ಇಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಬಟ್ ನೆಕ್ಸ್ಟ್ ಬಂದಂಥ ರಾಘವಿ ಬೀಸ್ ಅಗೇನ್ ಅವರು ಒನ್ ಡೇ ಇನ್ನಿಂಗ್ಸ್ ಆಡ್ಕೊಂಡು ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂಥ ಕನಿಕಾ ಅಹುಜಾ ಕೂಡ ಬೋಲ್ಡ್ ಆಗ್ತಾರೆ. 11 ಬಾಲ್ಗೆ 8 ರನ್ನು 225 ರನ್ ಚೇಸ್ ಮಾಡೋ ಟೈಮಲ್ಲಿ ಇವರು 72 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಂತಂದರೆ ಯಾವ ಮಟ್ಟಿಗಿದೆ ಅವ್ರದ್ದು ಬ್ಯಾಟಿಂಗ್ ಸ್ಟ್ರೆಂತು ಅಂತ ನೀವೇ ಅರ್ಥ ಮಾಡ್ಕೊಂಬಿಡಿ. ಆ್ಯಂಡ್ ರಿಚಾ ಘೋಷ್ ಅವರು ಅವ್ರ ಮೇಲೆ ಏನು ನಂಬಿಕೆ ಇರಲಿಲ್ಲ. ಬಟ್ ಆದರೂ ಕೂಡ ಅವರು ಒಂದು ನಂಬಿಕೆನ ಹುಟ್ಟು ಹಾಕಿದ್ರು 225 ರನ್ನ ಚೇಸ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ. ಜಾರ್ಜಿಯಾ ವೈರಮ್ ಅವ್ರ ಜೊತೆ ಸೇರಿಕೊಂಡು 69 ರನ್ ಹೊಡಿತಾರೆ 33 ಬಾಲಲ್ಲಿ.
ಅದ್ಭುತವಾಗಿರೋವಂಥ ಒಂದು ಶಾಟ್ಗಳು, ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಅವ್ರಿರೋ ಗಂಟ ಮೇ ಬಿ ಮ್ಯಾಚ್ ನಮ್ಮ ಕಡೆಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಜಾರ್ಜಿಯಾ ವೇರಮ್ ಆ್ಯಂಡ್ ಸೊ ರಿಚಾ ಘೋಷ್ ಸಖತ್ತಾಗಿ ಆಡ್ತಾಯಿದ್ರು. ಇಬ್ಬರು ಕೂಡ ಸ್ಟ್ರೋಕ್ಗಳನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಜಾರ್ಜಿಯಾ ವೇರಮ್ ಅವ್ರು ಸಖತ್ ಸಾಥ್ ಕೊಟ್ಟರು. 17 ರನ್ನು 15 ಬಾಲಲ್ಲಿ ಹೊಡೆದ್ರು ಕೂಡ. ಬಟ್ ರಿಚಾ ಘೋಷ್ ಅವ್ರಿಗೆ ಸಖತ್ತಾಗಿ ಒಂದು ಒಳ್ಳೆ ಸಾಥ್ ಕೊಟ್ಟರು ಅಂತ ಹೇಳ್ಬೋದು. ಬಟ್ ಯಾವಾಗ ರಿಚಾ ಘೋಷ್ ಅವ್ರು ಔಟ್ ಆಗ್ತಾರೆ ಆ್ಯಂಡ್ ಮುಗ್ದೋಯ್ತು, ಇನ್ನೇನಿಲ್ಲ. ಸೊ ಇನ್ನೇನು ಮ್ಯಾಚ್ ಆರಾಮಾಗಿ UP ವಾರಿಯರ್ಸ್ ಅವರು ಗೆದ್ಕೊಂಡ್ಬಿಡ್ತಾರೆ ಅನ್ನೋ ಅಷ್ಟೊತ್ತಿಗೆ ನೆಕ್ಸ್ಟ್ ಬಂದಂಥದ್ದು ನಮ್ಮ ಸ್ನೇಹ ರಾಣಾ ಅವರು 19ನೇ ಓವರಲ್ಲಿ 6 ಬಾಲ್ಗೆ 26 ರನ್ ಹೊಡಿತಾರೆ ಇವರು. ಬಟ್ ಇವರನ್ನು 10ನೇ ಬ್ಯಾಟ್ಸ್ಮನ್ ಕಳಿಸ್ತಾರೆ ಸ್ಮೃತಿ ಮಂದಣ್ಣ ಅಂತಂದರೆ ಎಂಥ ವರ್ಸ್ಟ್ ಕ್ಯಾಪ್ಟನ್ಸಿ ಅಂತ ಅರ್ಥ ಆಗ್ತಿಲ್ಲ ನನಗೆ. ಇವ್ರು ಯಾವಾಗ ಬರಬೇಕಿತ್ತು ಅಂದರೆ ಕನಿಕಾ ಅಹುಜಾಕ್ಕಿಂತ ಮುಂಚೆ ಬರಬೇಕಾಗಿತ್ತು ನನ್ನ ಪ್ರಕಾರ. ಸೊ ಏನಕ್ಕೆ ಅವ್ರನ್ನ ಅಷ್ಟು 10ನೇ ಬ್ಯಾಟ್ಸ್ಮನ್ವರೆಗೂ ನಿಲ್ಲಿಸ್ಕೊಂಡ್ರು ಅಂತ ಅರ್ಥ ಆಗ್ತಿಲ್ಲ. ಆ್ಯಂಡ್ ಅವ್ರ ಟೀಮಲ್ಲಿರುವಂಥ ಒಂದು ಪ್ಲೇಯರ್ಸ್ಗಳನ್ನ ಅನಲೈಸ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಇವ್ರು ಯಾವ ಮ್ಯಾನೇಜ್ಮೆಂಟು, ಯಾವ ಒಂದು ಕ್ಯಾಪ್ಟನ್ನು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಅವ್ರನ್ನ ತೊಗೊಂಡಿರೋವಂಥದ್ದೇ ಒಂದು ಆಲ್ರೌಂಡರ್ ಕೋಟದಲ್ಲಿ ತೊಗೊಂಡಿರ್ಬೇಕಾದ್ರೆ ಸೊ ಅವ್ರನ್ನ 10ನೇ ಒಂದು ಬ್ಯಾಟ್ಸ್ಮನ್ನಾಗಿ ಕಳಿಸ್ತೀವಿ ಅಂತಂದರೆ ಸೊ ಎಂಥ ವರ್ಸ್ಟ್ ಡಿಸಿಷನ್ ಅಂತ ಅರ್ಥ ಆಗಿಲ್ಲ ನನಗೆ. ಅಟ್ಲೀಸ್ಟ್ ಮುಂಚೆ ಕಳಿಸಿದ್ದಿದ್ರೆ ಸೊ ಇನ್ನೊಂಚೂರು ರನ್ ಬಂದಿರೋದು ಅವ್ರಿಗೆ. ಸೊ ಅಲ್ಲಿ ನೋಡಿ, ಸೊ 6 ಬಾಲ್ಗೆ ಒಂದು ಓವರಲ್ಲಿ 19ನೇ ಓವರಲ್ಲಿ 26 ರನ್ ಹೊಡಿತಾರೆ, 3 ಸಿಕ್ಸು ಬೌಂಡ್ರೀಸ್ ಎಲ್ಲ ಹೊಡಿತಾರೆ. ಸೊ ಅಂಥ ಕೆಪೇಬಲ್ ಇರೋವಂಥ ಬ್ಯಾಟ್ಸ್ಮನ್ನ ಇವ್ರು ತೊಗೊಂಡು ಬಂದು 10ನೇ ಬ್ಯಾಟ್ಸ್ಮನ್ನ ಬಾಲ್ ಇಲ್ಲ ಆ ಟೈಮಲ್ಲಿ, ಸೊ ರನ್ಸ್ ಬೇಕಾಗಿದೆ, ಸೊ ಅಂಥ ಪ್ರೆಷರ್ ಸಿಚುವೇಷನಲ್ಲಿ ತಂದು ಹಾಕಿದ್ರೆ ಸೊ ಏನಂತ ಅರ್ಥ ಆಗ್ತಿಲ್ಲ ನನಗೆ. ಅಟ್ಲೀಸ್ಟ್ ಆ ಕನಿಕಾ ಅಹುಜಾ ಅವ್ರು ಏನು ಅಷ್ಟೊಂದು ಬಾಲ್ ವೇಸ್ಟ್ ಮಾಡಿದ್ರು, 11 ಬಾಲು. ಸೊ ಅದರಲ್ಲಿ ಏನಿಲ್ಲ ಅಂತಂದ್ರೂ 40 ರನ್ ಹೊಡೆದಿರೋರು ಇವರು. ಸೊ ಇಂಥ ಬ್ಲಂಡರ್ ಏನಕ್ಕೆ ಮಾಡ್ತಾರೆ ಸ್ಮೃತಿ ಮಂದನ್ ಅಂತ ಅರ್ಥ ಆಗ್ತಿಲ್ಲ ನನಗೆ. ಲಾಸ್ಟ್ ಟೈಮ್ UP ವಾರಿಯರ್ಸ್ ಮ್ಯಾಚಲ್ಲೂ ಅಷ್ಟೇ. ಸೊ 19ನೇ ಓವರಲ್ಲಿ ಅಗೇನ್ ಇವ್ರಿಗೆ ಕೊಡ್ತಾರೆ, ರೇಣುಕಾ ಸಿಂಗ್ ಕೊಡ್ತಾರೆ. ಆ್ಯಂಡ್ ಮುಂಬೈ ವಿರುದ್ಧ 20ನೇ ಓವರು ಕನಿಕಾ ಇವ್ರಿಗೆ ಕೊಡ್ತಾರೆ, ರೇಣುಕಾ ಸಿಂಗಿಗೆ UP ವಾರಿಯರ್ಸ್ ವಿರುದ್ಧ. 19ನೇ ಓವರು ಮುಂಬೈ ವಿರುದ್ಧ ಕನಿಕಾ ಅಹುಜಾ ಕೊಡ್ತಾರೆ, 16 ರನ್ ಬಡಿಸ್ಕೊತಾರಲ್ಲಿ ಅವ್ರು ಕನಿಕಾ ಅಹುಜಾ ಅವರು. ಸೊ ಆ ಮ್ಯಾಚ್ ಹೋಗಿ ಹಾಕ್ಸ್ಕೊಳುತ್ತೆ. ರೇಣುಕಾ ಸಿಂಗಿಗೆ 20ನೇ ಓವರ್ ಕೊಡ್ತಾರೆ UP ವಾರಿಯರ್ಸು ಬೆಂಗಳೂರಲ್ಲಿ. ಸೊ ಸೂಪರ್ ಓವರ್ ತಂದು ನಿಲ್ಲಿಸ್ತಾರೆ, 17 ರನ್ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗ್ದೇ. ಸೊ ಇವಾಗ ನೋಡಿದ್ರೆ ಸ್ನೇಹ ರಾಣಾ ಇಲ್ಲಿ 10ನೇ ಒಂದು ಬ್ಯಾಟ್ಸ್ಮನ್ನಾಗಿ ತೊಗೊಂಡು ಬರ್ತಾರೆ. ಸೊ ಈ ಥರದ ಒಂದು ಕ್ಯಾಪ್ಟನ್ಸಿನಲ್ಲಿ ಕೂಡ ಬ್ಲಂಡರ್ಗಳಾಗಿದ್ದಾವೆ. ಆ್ಯಂಡ್ ಸೂಪರ್ ಓವರಲ್ಲಿ ಅವರೇ ಬರ್ತಾರೆ. ಸೊ ಎಲಿಸೆ ಪೆರಿ ಇರಬೇಕಾದ್ರೂ ಕೂಡ. ಸೊ ಇಂಥ ಬೇಜವಾಬ್ದಾರಿ ಕ್ಯಾಪ್ಟನ್ಸಿ ನಿಜವಾಗ್ಲೂ ತಂಡಕ್ಕೆ ಮುಳುವಾಯಿತು ಅಂತ ನನಗೆ ಅನಿಸುತ್ತೆ. ಸೊ ಗೊತ್ತಿಲ್ಲ, ಈ ಸೀಸನ್ ಅಂತೂ ಹೊಗೆ ಹಾಕ್ಸ್ಕೊಂಡಿದೆ. ಇನ್ನೊಂದು ಪಂದ್ಯ ಇದೆ ಮುಂಬೈ ವಿರುದ್ಧ. ಸೊ ಅಟ್ಲೀಸ್ಟ್ ಆ ಪಂದ್ಯನಾದರೂ ಗೆಲ್ತಾರಾ ಅಂತ ನೋಡಬೇಕು. ಸೊ ಮೈ ಚಡಿಬಿಟ್ಟು ಆಡಿದ್ರೆ ಗೆಲ್ತಾರೆ, ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ. ಓಕೆ, ಸೊ ಒಟ್ಟಿನಲ್ಲಿ ಸೊ ನಮ್ಮ RCB ವುಮೆನ್ಸ್ ತಂಡ 2025ನ ಸೊ ಪ್ಲೇ ಆಫಿಂದ ಔಟ್ ಅಂತೂ ಆಗಿದ್ದಾರೆ. ಸೊ ನೆಕ್ಸ್ಟ್ ಸೀಸನಲ್ಲಿ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.